ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದಾಳ್. ಜಮಖಂಡಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಿಢೀರ್ನ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸಂಗಪ್ಪ ಎಂ ಅವರು ಆಸ್ಪತ್ರೆ ವೈದ್ಯರನ್ನು ಹಾಗೂ ಸಿಬ್ಬಂದಿಗಳನ್ನು ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಬಗ್ಗೆ ಹಾಗೂ ಔಷಧೋಪಚಾರದ ಕುರಿತು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಬಿಆರ್ಕೆ ಅವರು ಮುಖ್ಯ ದ್ವಾರ ಬಾಗಿಲಲ್ಲಿ ಕುಳಿತುಕೊಳ್ಳಬೇಕು. ಬಂದ ಸಾರ್ವಜನಿಕರಿಗೆ ಸ್ವಾಗತಿಸಿ ಅವರು ಯಾವ ವೈದ್ಯರನ್ನು ಭೇಟಿಯಾಗಬೇಕೆಂದು ತಿಳಿಸಬೇಕು ಹಾಗೂ ಸರ್ಕಾರದ ಸೌಲಭ್ಯಗಳ ಕುರಿತು ತಿಳಿಸಬೇಕೆಂದು ಅಧಿಕಾರಿಗಳು ತರಾಟೆ ತೆಗೆದುಕೊಂಡರು. ಆಸ್ಪತ್ರೆಗೆ ಬಂದ ವಯೋವೃದ್ಧೆಯೊಬ್ಬಳು ನೆಲದ ಮೇಲೆ ಕುಳಿತಿರುವುದನ್ನು ಕಂಡ ಜಿಲ್ಲಾಧಿಕಾರಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಮಾಡಬೇಕು, ಮೇಲ್ಭಾಗದಲ್ಲಿ ಬಿಸಿಲಿನಲ್ಲಿ ಹಾಗೂ ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಸೂರ್ಯನ ವ್ಯವಸ್ಥೆ ಮಾಡಬೇಕೆಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಎಷ್ಟು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ? ಈ ಆಸ್ಪತ್ರೆಯಲ್ಲಿ ಯಾರು ಸಿಎಂ ಅಲ್ಲ, ಎಲ್ಲರೂ ಸಿಎಂಗಳೇ. ವೈದ್ಯರು ಎಂದರೆ ದೇವರೆಂದುಕೊಳ್ಳುತ್ತಾರೆ, ನೀವು ರಾಕ್ಷಸರಾಗಬಾರದು ಎಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಶ್ವೇತಾ ಬಿಡಿಕರ್, ತಹಶೀಲ್ದಾರ್ ಅನಿಲ್ ಬಡಿಗೇರ್ ಸಹ ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೊಡ್ತಾರೆ ಬಾ ಬೇಡ ₹100 ಎಷ್ಟು ಕೊಡ್ತಾರೆ ಜನರೇಟ್ ಅಂತ ಗೊತ್ತಿದ್ರು ಕಲ್ಯಾಣ ಬಂದಾಗ ಬರ್ತಾವೆ ಎಣ್ಣೆ ಹೌದಾ? ಈಗ ಅದರಲ್ಲಿ ₹100 ನೀವು ಜನರೇಟ್ ತೋತಾರೆ ಎಲ್ಲ ಜನರೇಟ್ ತೋತಾರೆ. ಇಲ್ಲ, ಜಮಖಂಡಿಗೆ ಟೂರ್ ವಿಸಿಟ್ ಬಂದಿದ್ದೀನಿ, ಶಾಲೆಗೆ ಭೇಟಿ ನೀಡಿದ್ದೀನಿ, ಸ್ಟೇಡಿಯಂ ವಿಸಿಟ್ ಮಾಡಿದ್ದೀನಿ, ತಹಶೀಲ್ದಾರ್ ಆಫೀಸ್, ಸಹಾಯಕ ಆಫೀಸ್ ವಿಸಿಟ್ ಮಾಡಿದ್ದೀನಿ. ಹಾಗೆ ಹಾಸ್ಪಿಟ್ಲ್ MCH ಹಾಸ್ಪಿಟ್ಲಿಗೆ ತುಂಬ ಇತ್ತು, ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಸಾರ್ವಜನಿಕರು ಕೇಳಿದ್ದೀನಿ, ಅವ್ರು ಯಾರು ಬಂದಿದ್ದು ಅವರು ಒಳ್ಳೆಯ ಅಭಿಪ್ರಾಯ ಕೊಡ್ತಿದ್ದಾರೆ. ಶಾಲೆಯಲ್ಲಿ ಅದ್ಭುತವಾಗಿ ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದಾರೆ, ಇದಕ್ಕೆ ಸಂತೋಷವಾಗಿದೆ. ಜಿಮ್ಮಿಗೂ ಕೂಡ ಭೇಟಿ ನೀಡಿದ್ದೀನಿ. ಸ್ವಲ್ಪ ಅವರು ಇಲ್ಲಿ ಒಳ್ಳೆಯ ರೀತಿ ಜಿಮ್ ನಡೀತಾ ಇದೆ, ಜಿಮ್ ಕ್ರೀಡಾಂಗಣ. ಅದರದ್ದು ಕೂಡ ಏನು ಅಭಿವೃದ್ಧಿ ಬೇಕಲ್ಲ ಅದರದ್ದು ಕೂಡ ಫುಲ್ ಕೊಡ್ತಾ ಇದ್ದಾರೆ. ಇವಾಗ ಈ ಪೋಸ್ಟ್ ಸ್ಯಾಂಕ್ಷನ್ ಆಗುತ್ತೆ, ಇಲ್ಲಿ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ಇಂಪ್ರೂವ್ ಆಗಿದೆ. ಇವಾಗ ಪರೀಕ್ಷೆ ಕಡಿಮೆ ಇತ್ತು, ಇವಾಗೆಲ್ಲ ಕಾಂಟ್ರಾಕ್ಟ್ ಇದರಲ್ಲಿ ಪ್ರತಿ ವಾರನೂ ಒಂದು ವಾಕಿಂಗ್ ಇಂಟರ್ವ್ಯೂ ಇರ್ತದೆ, ಬಂದು ಹೋಗ್ಬೋದು. ಪಿ ಜಿ ಸೇರ್ಕೊಂಡು ಬಿಟ್ಟು ಹೋಗಿರ್ಬೋದು. ಇವಾಗ ಪ್ರಸ್ತುತ 3 ಜನ ಮಕ್ಕಳು ಇದ್ದಾರೆ, ಗೈನಕಾಲಜಿಸ್ಟ್ 3 ಜನ ಇದ್ದಾರೆ. ಮುಂಚೆಕ್ಕಿಂತ ಜಾಸ್ತಿ ಆಗಿದೆ ಇವಾಗ ಡೆಲಿವರಿ. ಬಟ್ ಯಾವುದು ಹೊರಗಡೆ ಯಾವುದು ಟೆಸ್ಟ್ ಎಲ್ಲ ಇಲ್ಲೇ ಮಾಡ್ತಾರೆ. ಟೆಸ್ಟ್ ಇದಲ್ಲ, ಹಿಮೋಗ್ಲೋಬಿನ್ ಬೇರೆ ಬೇರೆ ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ ಎಲ್ಲ ಕೂಡ ಇಲ್ಲೇ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ತಾವು ವಿಚಾರಿಸಿದೆ ಇಲ್ಲ, ಇದು ಮಕ್ಕಳು ಮತ್ತು ಇದು ಡೆಲಿವರಿಗೆ ಆ ಥರ ನೀವು ಅಷ್ಟು ಇದು ಅದರದ್ದು ಇದು US ಇದೆಯಲ್ಲ, ಅದು US ಇದೆ. ರೇಡಿಯೋಲಜಿಸ್ಟ್ ಅಲ್ಲ ಇದು, ಅದು ಅಷ್ಟು ಇಲ್ಲಿ CT ಸ್ಕ್ಯಾನ್ MRI ಬೇಕಾದ್ರೆ ಇನ್ನೂ ಅದನ್ನು ಭೇಟಿ ನೋಡಿ ನೋಡ್ತೀನಿ. ಅಲ್ಲಿ CT ಸ್ಕ್ಯಾನ್ MRI ಸ್ಕ್ಯಾನ್ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ತೀವಿ. ಇಲ್ಲಿ ಯಾವ ಪೇಷಂಟು ಯಾವ ಥರ ಕಂಡೀಷನು, ಆಕ್ಸಿಡೆಂಟ್ ಕೇಸಸ್ಸು, ಬ್ರೈನ್ ಇದು ಆದಾಗ ಕಂಪಲ್ಸರಿ MRI ಯಾಕಂದ್ರೆ ಅದು CT MRI ಮಾಡಬೇಕು. ರೂಟೀನ್ ಪೇಷಂಟ್ಸಲ್ಲಿ ಈ ಥರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆ ಥರದ ಅವಶ್ಯಕತೆ ಇರೋದಿಲ್ಲ. ಇವನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಡೋದು ಇರಲ್ಲ. MRI ಮಾತ್ರ CT MRI ಇದು ಫಂಕ್ಷನಲ್ ಆಗಿದೆ. ಬಟ್ ಇಲ್ಲಿ ತಾಲೂಕು ಮಟ್ಟದಲ್ಲಿ ಇನ್ನೂ ಆಗಿಲ್ಲ, ಇದ್ದಾರೆ. ಬಟ್ ಮುಂದಿನ ದಿನದಲ್ಲಿ ಏನೇನಿಲ್ಲ, ಆಯುಷ್ಮಾನ್ ಭಾರತದಲ್ಲಿ ಅವ್ರ ದುಡ್ಡು ಏನು ಬರ್ತಾರೆ ಅದರಲ್ಲಿ ಮಾಡ್ಕೊಂಡು ಆಮೇಲೆ ಇದಕ್ಕೂ ಸರ್ಕಾರಕ್ಕೂ ಪ್ರಸ್ತಾವನೆ ಕಳಿಸ್ಬೇಕು. ಅವ್ರಿಗೆ ಏನು ಬೇಕು ಈ ಪ್ರಸ್ತುತ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ.
ಯಾವುದು ಇಲ್ಲಿ ಇರಲ್ಲ ಅದನ್ನು ಮಾತ್ರ ರೆಫರ್ ಮಾಡಲಿಕ್ಕೆ ಇದೆ. ಆ ಥರದ್ದು ನಮಗೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದರೆ. ಬಟ್ ಒಂದು 2 ಸತಿ ಫೋನ್ ಮಾಡಿದ್ರು, ಸಾರ್ವಜನಿಕರು ಫೋನ್ ಮಾಡಿದ್ರು, ಸ್ಪಂದನೆ ಮಾಡಿ ಬೇರೆ ಬೇರೆ ಡಿಲೀಟ್ ಮಾಡಿಸ್ಕೊಟ್ಟಿದ್ದಾರೆ. ಈ ಕಮ್ಯುನಿಕೇಷನ್ ಗ್ಯಾಪಲ್ಲಿ ಏನಾಗಿರ್ಬೋದು. ಬಟ್ ಅದನ್ನ ಹೇಳ್ತೇನೆ ಅವ್ರಿಗೆ ಎಲ್ಲ ಆಯಿತು ರೆಫರ್ ಮಾಡೋದು. ಬಡವರು ಬಂದಿರ್ತಾರೆ. ಬಟ್ ಇವಾಗ ಸಾರ್ವಜನಿಕರಿಗೆ ಕೇಳಿದ್ದೀನಿ, ಇವಾಗ ಅವರು ಆ ಥರದ್ದು ಯಾವುದು ಈ ಥರ ನೀವೇ ಹೇಳಿದ್ರೆ ಅದನ್ನೇ ಅವರು ಬಂದಾಗ